ಕಾಲಾವಕಾಶ ಕೊಡ್ತಾ ಇದೀವಿ ಅವರಿಗೆ. ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಸಕ್ತರಿಗೆ ನಮಸ್ಕಾರ. ಕಳೆದ 4 ದಿವಸಗಳಿಂದ ಇದು ಕಲ್ಮಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಭಾಳ ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಈ ಒಂದು ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಆ ಒಂದು ತಂಡಕ್ಕೆ ಅಭಿನಂದನೆಗಳು. ಮತ್ತು ಈ ಸುತ್ತಮುತ್ತಲಿನ ಗ್ರಾಮದ ಹಿರಿಯ ಆಟಗಾರರನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ನೀಡುವುದರ ಮೂಲಕ ಅಂತ ಅವರಲ್ಲಿ ಮತ್ತೆ ಈ ಕ್ರಿಕೆಟ್ ಆಡುವ ಹುಮ್ಮಸ್ಸನ್ನು ತುಂಬ್ತಾ ಇರ್ತಕ್ಕಂಥದ್ದು ಇನ್ನೂ ಸಂತೋಷದ ವಿಷಯ. ಇದೇ ನಿಟ್ಟಿನಲ್ಲಿ ಅವರಲ್ಲಿ ಒಂದು ಮನವಿ ಮಾಡಿದ್ವಿ. ಒಂದು ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ನ ಆಯೋಜನೆ ಮಾಡಬೇಕು, ಒಂದು 35-38 ವರ್ಷ ಮೇಲ್ಪಟ್ಟದವ್ರಿಗೆ ಅಂಥೇಳಿ ಮನವಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಕೂಡ ಅವರು ಆಗಲೇ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಆಚರಿಸಲಿ. ಈಗ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸ್ತಾ ಈ ಉತ್ತಮವಾಗಿ ಈ ಕ್ರೀಡೆ ಮುಂದುವರಿಲಿ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಶ್ರೀಯುತ ಹಿರಿಯ ಆಟಗಾರಂಥ ಶ್ರೀಯುತ ಲಕ್ಷ್ಮಣರವರು ಈ ವೇದಿಕೆಗೆ ಬಂದು ಶುಭ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಯಾರಾದರೂ ಊಟ ಮಾಡಿಲ್ಲ ಅಂದರೆ ಆ ಬಿಲ್ಡಿಂಗ್ ಹಿಂಭಾಗ ಊಟ ನೀಡಲಾಗುತ್ತಿದೆ, ದಯವಿಟ್ಟು ಊಟ ಮಾಡಿ ಬರ್ಬೋದು. ಯಾರು ಹಸಿದು ನೋಡಬಾರ್ದು, ಊಟ ಮಾಡ್ಕೊಂಡು ಬರಬೇಕು ಎಲ್ಲರೂ. ಈಗ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಒಂದು ಅತಿಥಿಗಳಿಗೆ ಹಾಗೂ ಹಿರಿಯ ಆಟಗಾರರಿಗೆ ನಮ್ಮ ವೇದಿಕೆ ಪರವಾಗಿ ಒಂದು ಕಿರು ಸನ್ಮಾನ, ಆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಏಕಲವ್ಯ ತಂಡದ ಮಾಲೀಕರಂಥ ರಘುರವರಿಗೆ ಹಾಗೂ ಹಿರಿಯ ಆಟಗಾರಂಥ ಲಕ್ಷ್ಮಣರವರಿಗೆ ಹಾಗೂ ಹಿರಿಯ ಆಟಗಾರಂಥ ಮಹೇಶ್ ಅವರಿಗೆ ಮತ್ತು ನನ್ನ ನೆಚ್ಚಿನ ಸ್ನೇಹಿತ ರುದ್ರಸ್ವಾಮಿಯವರು, ಇವರು ಸಹ ಶಿಕ್ಷಕರ ಕೆಲಸ ಮಾಡ್ತಾರೆ ರಾಮನಗರದಲ್ಲಿ, ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಒಂದು ಕಿರು ಸನ್ಮಾನ. ಅವ್ರು ಅಲ್ಲೇ ಯಾಕೋ ಅಲ್ಲೇ ಕೂತು ಕೂತ್ಕೊಂಡು ಯಾಕಣ ಅಮೃತನ ಕರೀರಿ. ಪಂದ್ಯ ಪ್ರಾರಂಭವಾಗಿದೆ. ಕಲ್ಮಂಡಿ ದೊಡ್ಡಿ ಪ್ರೀಮಿಯರ್ ಲೀಗ್ ಈ ಕ್ರೀಡಾಕೂಟದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಒಂದು ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರು ಫೈನಲ್ಗೆ ಲಗ್ಗೆ ಇಡ್ತಾರೆ. ಬೇಸರ ಬುಲ್ಸ್ ತಂಡದೊಂದಿಗೆ ಸೆಮಿಫೈನಲ್ ಆಡಲಿದ್ದಾರೆ. ಸುಂದರವಾದ ಹೊಡೆತ, ಅಷ್ಟೇ ಸುಂದರವಾದ ಕ್ಷೇತ್ರ ರಕ್ಷಣೆ, ತಂಡಕ್ಕೆ 1 ರನ್ ಸೇರ್ಪಡೆ. ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಲೀಕರು, ಆಟಗಾರರು ಹಾಗೂ ಎಲ್ಲ ಆಟಗಾರರಿಗೆ ಧನ್ಯವಾದಗಳು. ಚೌಕಿ ಶತ ಈ ಒಂದು 2 ಪಂದ್ಯದಲ್ಲಿ ಯಾರಾದ್ರೂ ಕ್ಯಾಚ್ ಏನಾದ್ರು ಪಡೆದಲ್ಲಿ ಸ್ವಾಮಿ ಅವರಿಂದ ಒಂದು ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ಉತ್ತಮವಾದ ಹೊಡೆತ, ಬೌಂಡ್ರಿಯ ಆಚೆ ಸಿಕ್ಸರ್ ಕಟ್ಟುವ ಮುಖಾಂತರ ತಂಡಕ್ಕೆ 6 ರನ್ ಕಲೆ ಹಾಕುವುದರಲ್ಲಿ ತಂಡದ ಆಟಗಾರ ಕಿರಣ್ ರವರು ಯಶಸ್ವಿಯಾಗಿದ್ದಾರೆ. ಕೊಂಚ ಲೈನ್ ತಪ್ಪಿ ನಿಶಾಂತ್ ತಂಡಕ್ಕೆ 6 ರನ್ ಬಿಟ್ಟುಕೊಟ್ಟಿದ್ದಾರೆ. Ryu, third umpire Ryu, please. Third umpire 6 ಅಥವಾ 4 ಎಂದು ದಯವಿಟ್ಟು ಚೆಕ್ ಮಾಡಿ.
ಕಲ್ಮಂಟಿ ದೊಡ್ಡಿ ಪ್ರೀಮಿಯರ್ ಲೀಗ್ನ ಪಂದ್ಯ ಕೂಟದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈ ಒಂದು ಟೂರ್ನಿಮೆಂಟ್ ನಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರು ಬೆಸರಳ್ಳಿ ಬೋಲ್ಸ್ ತಂಡದೊಂದಿಗೆ ಫೈನಲ್ ನಲ್ಲಿ ಲಗಲಿದ್ದಾರೆ. 4 ಯಾರಾದ್ರೂ ಊಟ ಮಾಡಿಲ್ಲ ಅಂದ್ರೆ ಈ ಒಂದು ಕಟ್ಟಡದ ಹಿಂಭಾಗ ಊಟ ನೀಡಲಾಗ್ತದೆ. 4 ಇಂಟು ಮಾಡಬಹುದು. ಥರ್ಡ್ ಅಂಪೈರ್ ತೀರ್ಮಾನ ಹೊರಬೀಳ್ತಾ ಇದೆ. ತಂಡಕ್ಕೆ 4 ರನ್ ಸೇರ್ಪಡೆ. ಫೋರ್ ಮ್ಯಾಚ್ ಮುಂದುವರಿಸಿ ಅಂಪೈರ್ಸ್. ದಯವಿಟ್ಟು ತುಂಬಾ ಸಮಯದ ಅಭಾವ ಇದೆ, ಇನ್ನ ಫೈನಲ್ ಮ್ಯಾಚ್ ಆಡಬೇಕು. ಸುರೇಂದ್ರ ಅವರು ಅಲ್ಲಿ ಏನು ಮಾತಾಡಬಾರ್ದು, ದಯವಿಟ್ಟು ನೀವು ಆಟ ಆಡ್ಬೇಕು ಅಂಕಣದಲ್ಲಿ. ದಯವಿಟ್ಟು ಇವಾಗ ಹೊರಗಡೆ ಆಯೋಜಕರು ಆಟಗಾರರಾಗಿರ್ತಾರೆ, ದಯವಿಟ್ಟು ಯಾವುದೇ ರೀತಿ ಮಾತುಕತೆ ಆಡಬಾರ್ದು. ಅಂಪೈರ್ಸ್ ಅವರು ನೋಡಿ ಕೊಡ್ಬೇಕು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ, ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಮತ್ತೊಮ್ಮೆ ಸುಂದರವಾದ ಹೊಡೆತ, ಅಷ್ಟೇ ಸುಂದರವಾದ ಕ್ಷೇತ್ರ ರಕ್ಷಣೆ ಕ್ಷೇತ್ರ ಪಾಲಕನಿಂದ. ತಂಡಕ್ಕೆ 1 ರನ್ ಸೇರ್ಪಡೆ. ಪ್ರಥಮ ಓವರ್ನ ಕೊನೆಯ ಎಸೆತ ನಿಶಾಂತ್ ರವಿಯಿಂದ ಧರ್ಮೇಂದ್ರ ಅವರಿಗೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಧರ್ಮೇಂದ್ರ ಬಹಳಷ್ಟು ಫುಲ್ ಟಾಸ್ ಎಸೆತ. ತಂಡಕ್ಕೆ 1 ರನ್ ಸೇರ್ಪಡೆ. 1 ಓವರ್ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಮೊತ್ತ 8. ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ಹಾಗೂ ಲಗಾನ್ ವಾರಿಯರ್ಸ್ ನಡುವೆ ಈ ಪಂದ್ಯದ ಸೆಮಿಫೈನಲ್ ಹಣಾಹಣಿ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ ಅವರು ಬೆಸರಳ್ಳಿ ಬೋಲ್ಸ್ ತಂಡದೊಂದಿಗೆ ಕುಮಾರ ನೀವು ವಾದನೆ ಫೈನಲ್ ಆಡಲಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಪವರ್ ಪ್ಲೇನ 2ನೇ ಓವರ್ನ ಎಸೆಯಲು ಬಹಳಷ್ಟು ಹೆಸರುಸಿಯುಳ್ಳ ಆಟಗಾರ ದೀಪು. ಕಳೆದ ಬಾರಿ ನಡೆದ ಕೆರೆಗೋಡು ಪ್ರೀಮಿಯರ್ ಲೀಗ್ ನಲ್ಲಿ ಜಯಶಾಲಿ ಆಗಿರುವ ತಂಡ ಕಲ್ಮಂಡಿ ದೊಡ್ಡಿ ಕಿಲ್ಲರ್ಸ್ ಇಂದು ಅತಿಥೇಯ ತಂಡವಾಗಿ ಸೆಮಿಫೈನಲ್ ಆಡ್ತಿದ್ದಾರೆ. ಫುಲ್ ಟಾಸ್ ಎಸೆತ. ತಂಡಕ್ಕೆ 4 ರನ್ ಸೇರ್ಪಡೆ. ಫೀಲ್ಡಿಂಗ್ ನಲ್ಲಿ ಕೊಂಚ ಗಲಿಬಿಲಿ. ಕ್ಷೇತ್ರ ಪಾಲಕನಿಂದ ಕೊಂಚ ಗಲಿಬಿಲಿ. ತಂಡಕ್ಕೆ 4 ರನ್ ಸೇರ್ಪಡೆ. ಬೌಂಡ್ರಿಗೆ ಅಟ್ಟುವ ಮುಖಾಂತರ ತಂಡಕ್ಕೆ 4 ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಂದರವಾದ ಎಸೆತ, ಅಗಲವಾದ ಎಸೆತ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತಹ
ಆಟಗಾರ ಸಂದೀಪ್ ಸನ್ನೂರ್ ಅವರು ನೇರ ಅಂಪೈರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸುಂದರವಾದ ಹೊಡೆತ, ತಂಡಕ್ಕೆ 4 ರನ್ ಸೇರ್ಪಡೆ ಧರ್ಮೇಂದ್ರ ಅವರಿಂದ. ಕೊಂಚ ಲಯ ತಪ್ಪಿದ ಬೌಲರ್. ಕೊಂಚ ಲಯ ತಪ್ಪಿದ ಐಕಾನ್ ಆಟಗಾರ ದೀಪು ಬೌಲಿಂಗ್ ನಲ್ಲಿ ಹೇಳುತ್ತಾ ಇದ್ದಾರೆ. ಚುಕ್ಕಿ ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಫುಲ್ ಟಾಸ್ ಎಸೆತ, ತಂಡಕ್ಕೆ 4 ರನ್ ಸೇರ್ಪಡೆ ಧರ್ಮೇಂದರ್ ಅವರು. ಲಾಸ್ಟ್ ಬಾಲ್. ಮತ್ತೊಮ್ಮೆ ಬಲವಾದ ಹೊಡೆತ, ತಂಡಕ್ಕೆ 4 ರನ್ ಸೇರ್ಪಡೆ ಧರ್ಮೇಂದರ್ ಅವರು. ಸತತವಾಗಿ 4 ರನ್ಗಳು, 4 ಬೌಂಡ್ರಿಗಳನ್ನು ಬೌಂಡ್ರಿಯಿಂದ ಆಚೆ ಅಟ್ಟು ಮುಖಾಂತರ ತಂಡಕ್ಕೆ ಉತ್ತಮವಾಗಿ ರನ್ ಅನ್ನು ಕಲೆ ಹಾಕುವುದರಲ್ಲಿ ನೆರವಾಗಿದ್ದಾರೆ. 7ನೇ ಓವರ್ನ ಅಂತಿಮ ಎಸೆತ. ಮತ್ತೊಮ್ಮೆ ಫುಲ್ ಟಾಸ್ ಎಸೆತ, ಕ್ಯಾಚ್ ಅವಕಾಶ. ನಾಯಕ ನಿಶಾಂತ್ ಅವರು ಕ್ಯಾಚ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತಮವಾಗಿ ರನ್ ಅನ್ನು ಕಲಿಯುತ್ತ ಧರ್ಮೇಂದ್ರ ಬೇಡ ರನ್ ಅನ್ನು ಕದಿಯಲು ಹೋಗಿ ಕ್ಯಾಚ್ ಕೊಟ್ಟು ಫೀಲ್ಡ್ನತ್ತ ನಿರ್ಗಮಿಸ್ತಾ ಇದ್ದಾರೆ. 2 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 25. ಲಗಾನ್ ವಾರಿಯರ್ಸ್ ಪವರ್ ಪ್ಲೇ ನಲ್ಲಿ 1 ವಿಕೆಟ್ ಕಳೆದುಕೊಂಡು 25 ರನ್ ಕಲೆ ಹಾಕುವುದರಲ್ಲಿ ಪವರ್ ಪ್ಲೇ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಧರ್ಮೇಂದ್ರ ಸ್ಥಾನ ತುಂಬಲು ಮತ್ತೊಬ್ಬ ಹಿರಿಯ ಆಟಗಾರ ಪ್ರಕಾಶ್. ಉತ್ತಮವಾಗಿ ರನ್ ಅನ್ನು ಕಲೆ ಹಾಕ್ತಿದ್ದಂತ ಧರ್ಮೇಂದ್ರ ಅವರು ಕ್ಯಾಚ್ ಕೊಟ್ಟು ಫೀಲ್ಡ್ನತ್ತ ನಿರ್ಗಮಿಸ್ತಾ ಇದ್ದಾರೆ. ಒಂದು ಸುಂದರವಾದ ಕ್ಯಾಚ್ ಅನ್ನು ಪಡೆದುಕೊಂಡ ನಿಶಾಂತ್ ಅವರು. ಬೌಲರ್ ನೇಮ್ ಪ್ಲೀಸ್. ಇಪ್ಪತ್ತೈದು, 1 ವಿಕೆಟ್ ನಷ್ಟಕ್ಕೆ 2 ಓವರ್ ಮುಕ್ತಾಯಕ್ಕೆ. ಮುಂದಿನ ಬೌಲರ್ ಆಗಿ ಅಭಿಯವರನ್ನ ಪರಿಚಯಿಸ್ತಾ ಇದ್ದಾರೆ. ಕಲ್ಮಟ್ಟಿ ದುಡ್ಡಿ ಕಿಲ್ಲರ್ಸ್ ತಂಡದ ನಾಯಕ 25. ಸಮಯದ ಅಭಾವದಿಂದ ಅಂಪೈರ್ಗಳು ಬೇಗ ಮ್ಯಾಚ್ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಬಲವಾದ ಹೊಡೆತ, ಫೀಲ್ಡಿಂಗ್ ನಲ್ಲಿ ಕೊಂಚ ಗಲಿಬಿಲಿ, ತಂಡಕ್ಕೆ 2 ರನ್ ಸೇರ್ಪಡೆ. ಕ್ಷೇತ್ರ ಪಾಲಕ ಐಕಾನ್ ಆಟಗಾರ ನಿಶಾಂತ್ ಅವರು ಕೊಂಚ ಮಟ್ಟಿಗೆ ಫೀಲ್ಡಿಂಗ್ ನಲ್ಲಿ ಎಡವಿದ್ದಾರೆ. ತಂಡಕ್ಕೆ 31 ರನ್ ಸೇರ್ಪಡೆ. ಅಗಲವಾದ ಎಸೆತ, ತಂಡಕ್ಕೆ
ಒಂದು ಪುಕ್ಕಟ ರನ್. ಬೌಲರ್ ಅವರು ಥರ್ಡ್ ಅಂಪೈರ್ ರಿವ್ಯೂ ಮೊರೆ ಹೋಗಿದ್ದಾರೆ. ಸರ್ ರಿವ್ಯೂ ಇದೆಯಾ? ಓಕೆ, ಕ್ಯಾನ್ಸಲ್. ಚುಕ್ಕಿ ಎಸೆತ, ಸಾರಿ ಅಗಲವಾದ ಎಸೆತ, ಸಾರಿ. ಮತ್ತೊಮ್ಮೆ ಬಲವಾಗಿ ಹೊಡೆಯುತ್ತಾ ಪಾಯಿಂಟ್ ನತ್ತ ಚೆಂಡು ತಂಡಕ್ಕೆ 7 ರನ್ ಸೇರ್ಪಡೆ. ಪವರ್ ಪ್ಲೇ ನಲ್ಲಿ 25 ರನ್ಗಳನ್ನು ಕಲೆ ಹಾಕುವ ಮುಖಾಂತರ ಪವರ್ ಪ್ಲೇ ಅನ್ನು ತಮ್ಮದಾಗಿಸಿಕೊಂಡಿದ್ದಂತ ತಂಡ ಲಗಾನ್ ವಾರಿಯರ್ಸ್ 1 ವಿಕೆಟ್ ನ ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅಗಲವಾದ ಎಸೆತ, ತಂಡಕ್ಕೆ 1 ಪುಕ್ಕಟ್ಟ ರನ್ ಸೇರ್ಪಡೆ. ಅಬೀರ್ ಅವರು ಬೌಲಿಂಗ್ ಲಯದಲ್ಲಿ ಕೊಂಚ ಹಿಡಿದಿದ್ದಾರೆ. ಮತ್ತೊಮ್ಮೆ ಕ್ಯಾಚ್ ಕೊಟ್ಟು ಕಿರಣ್ ರವರು ಪೇಲ್ನತ್ತ ನಿರ್ಗಮಿಸ್ತಾ ಇದ್ದಾರೆ. ಒಂದು ಉತ್ತಮ ಕ್ಯಾಚ್ ಅನ್ನು ಪಡೆಯೋದ ಮುಖಾಂತರ ದೀಪ್ ರವರು ಯಶಸ್ವಿಯನ್ನ ಕಾಣ್ತಾ ಇದ್ದಾರೆ. ಕಿರಣ್ ರವರ ಸ್ಥಾನ ತುಂಬಲು ಮುಂದಿನ ದಾಂಡಿಗ ಮಂಡ್ಯ ಸುಗುಡಿನ ಆಟಗಾರ ಹಾಗೂ ಕೆಪಿಎಲ್ ನಂತ ಆಡಿದ ಆಟಗಾರ ನಂದಕಿಶೋರ್ 3 ಮಂಡ್ಯ ಭಾಗದಲ್ಲಿ ಬಹಳಷ್ಟು ಹೆಸರುವಾಸಿಯಾದ ಆಟಗಾರ ನಂದಕಿಶೋರ್ ಅವರು ಸ್ಟ್ರೈಕ್ ನಲ್ಲಿ ಬಹಳಷ್ಟು ಅನುಭವವುಳ್ಳ ಆಟಗಾರ ನಂದಕಿಶೋರ್ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಯಾವ ರೀತಿ ತಮ್ಮ ತಂಡಕ್ಕೆ ನೆರವಾಗ್ತಾರೆ ಅಂತ ಕಾದು ನೋಡೋಣ. ಬೌಲಿಂಗ್ ಅನ್ನು ಅಭಿ ಅವರು ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಪಾಯಿಂಟ್ ಅಂತ ಚೆಂಡು ಫೀಲ್ಡಿಂಗ್ ನಲ್ಲಿ ಕ್ಷೇತ್ರಪಾಲಕ ಕೊಂಚ ಎಡವಿ ತಂಡಕ್ಕೆ 1 ರನ್ ಕೊಡುಗೆಯಾಗಿ ನೀಡಿದ್ದಾರೆ. ಕಲ್ಮಂಟಿ ದೊಡ್ಡಿ ಕಿಲ್ಲರ್ ತಂಡ ಫೀಲ್ಡಿಂಗ್ ನಲ್ಲಿ ಕೊಂಚ ಎಡವಿಕೆಯನ್ನ ಕಾಣ್ತಾ ಇದೆ. ಚುಕ್ಕೆ ಸೆತ ದೊಡ್ಡ ಡೆಲಿವರಿ, ಕೊನೆ ಎಸೆತ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಷ್ಟೇ. ತಂಡಕ್ಕೆ 2 ರನ್ ಸೇರ್ಪಡೆ. ಇಂದು ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ತಂಡ ಫೀಲ್ಡಿಂಗ್ ನಲ್ಲಿ ಕೊಂಚ ಎಡವಿಕೆಯನ್ನ ಕಾಣ್ತಾ ಇದ್ದಾರೆ. 3 ಓವರ್ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 34. 3 ಓವರ್ನಲ್ಲಿ 34 ರನ್ನು ಕಲೆ ಹಾಕಿರುವ ತಂಡ ಲಗಾನ್ ಕೀಲರ ಲಗಾನ್. ಇನ್ನು ಉಳಿದ 3 ಓವರ್ನಲ್ಲಿ ಎಷ್ಟು ರನ್ ಕಲೆ ಆಗ್ತಾರೆ ಅಂತ ನೋಡೋಣ. Loss of 2 wickets, 34 runs, 3 overs completion.
ಆಡಿದ 4 ಪಂದ್ಯಗಳನ್ನು ಜಯಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ತಂಡ ಸೆಮಿಫೈನಲ್ ನೇರವಾಗಿ ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದ ತಂಡ ಬೈಸರಹಳ್ಳಿ ಬೋಲ್ಸ್ ಫೈನಲ್ ಟಿಕೆಟ್ ಕಾಯ್ದಿರಿಸಿಕೊಂಡಿದ್ದಾರೆ. ಈ ಒಂದು ಕೀಲಾರ ಹಾಗೂ ಕಲ್ಮಡಿ ದೊಡ್ಡಿ ಕೀಲಾರ್ಸ್ ತಂಡಗಳ ನಡುವೆ ಯಾರು ಜಯಶಾಲಿ ಆಗ್ತಾರೆ ಅವರು ಬೈಸರಹಳ್ಳಿ ಬೋಲ್ಸ್ ತಂಡದ ನಡುವೆ ಫೈನಲ್ ಪಂದ್ಯವನ್ನು ಆಡಲಿದ್ದಾರೆ. ಮತ್ತೊಮ್ಮೆ ಐಕಾನ್ ಆಟಗಾರ ನಿಶಾಂತ್ ಬೌಲಿಂಗ್ ವಿಭಾಗದಲ್ಲಿ. ಮೂರು ಓವರ್ನಲ್ಲಿ 34 ರನ್ನು ಬಿಟ್ಕೊಟ್ಟಿರುವ ಕಲ್ಮಡಿ ದುಡ್ಡು ಕಿಲ್ಲರ್ಸ್ ತಂಡ ಇನ್ನ ಉಳಿದ 3 ಓವರ್ನಲ್ಲಿ ಎಷ್ಟು ರನ್ ಬಿಟ್ಕೊಡ್ತಾರೆ ಅಂತ ಕಾದು ನೋಡೋಣ. ಕಟ್ ಮಾಡುವ ಯತ್ನ ತಂಡಕ್ಕೆ 1 ರನ್ ಸೇರ್ಪಡೆ. ಬ್ಯಾಟಿಂಗ್ ವಿಭಾಗದಲ್ಲಿ ನಂದಕಿಶೋರ್ ಹಾಗೂ ಪ್ರಶಾಂತ್ ಅವರು ತಂಡಕ್ಕೆ ರನ್ ಅನ್ನು ಕಲೆ ಹಾಕದಲ್ಲಿ ಕೊಂಚ ಮಟ್ಟಿಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗಾಳಿಯಲ್ಲಿ ಚೆಂಡು ಅಕವಸ್ನತ್ತ ಉತ್ತಮವಾದ ಕ್ಷೇತ್ರ ರಕ್ಷಣೆ ತಂಡಕ್ಕೆ 2 ರನ್ ಸೇರ್ಪಡೆ. ಹಲೋ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಐಕಾನ್ ಆಟಗಾರ ನಿಶಾಂತ್. ಮತ್ತೊಮ್ಮೆ ರನ್ಔಟ್ ಅವಕಾಶ ಕೊಂಚ ಮಟ್ಟಿಗೆ ಹಿಡಿದಿದ್ದಾರೆ. ರನ್ಔಟ್ ಹೊಡೆಯೋದ್ರಲ್ಲಿ ತಂಡಕ್ಕೆ 1 ರನ್ ಸೇರ್ಪಡೆ. ಕ್ರೀಡಾಕೂಟದ ಅಂತಿಮ ಘಟ್ಟ ತಲುಪಿದ್ದೇವೆ. ಫುಲ್ ಟಾಸ್ ಎಸೆತ ಅಷ್ಟೇ ಸುಂದರವಾದ ಹೊಡೆತ ಆ ತಂಡಕ್ಕೆ 6 ರನ್ ಸೇರ್ಪಡೆ. ನಂದಕಿಶೋರ್ ಅವರು ಬಾಲನ್ನು ಸಿಕ್ಸರ್ಗೆ ಅಟ್ಟುವ ಮುಖಾಂತರ 6 ರನ್ ಕಲೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕಲ್ಮಂಟಿ ದೊಡ್ಡ ಕಿಲ್ಲರ್ಸ್ ತಂಡದ ಬೌಲರ್ಸ್ ಅವರು ಬೌಲಿಂಗ್ ವಿಭಾಗದಲ್ಲಿ ಕೊಂಚ ಲೈವ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಮತ್ತೊಮ್ಮೆ ಅಗಲವಾದ ಎಸೆತ ಆ ತಂಡಕ್ಕೆ ಮತ್ತೊಂದು ಪುಕ್ಕಟ ರನ್ ಸೇರ್ಪಡೆ. ಲಗನ್ ವಾರಿಯರ್ಸ್ ಹಾಗೂ ಕಲ್ಮಂಡಿ ದೊಡ್ಡ ಕಿಲ್ಲರ್ಸ್ ಪಂದ್ಯಗಳ ನಡುವೆ ಒಂದು ಹಣಾಹಣಿ ನಡೀತಾ ಇದೆ. ಮತ್ತೊಮ್ಮೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ತಂಡಕ್ಕೆ 1 ರನ್ ಸೇರ್ಪಡೆ. ಪ್ರಕಾಶ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ವಿಭಾಗದಲ್ಲಿ. ಮತ್ತೊಮ್ಮೆ ಸುಂದರವಾದ ಹೊಡೆತ ಕ್ಯಾಚ್ ಅವಕಾಶ. ಕ್ಯಾಚ್ ಅನ್ನು ಪಡೆದುಕೊಂಡು ಕ್ಷೇತ್ರರಕ್ಷಕ ಪ್ರಕಾಶ್ ಅವರು ಕ್ಯಾಚ್ ಅನ್ನು ಒಪ್ಪಿಸಿ ಪೆವಿಲಿಯನ್ನತ್ತ ನಿರ್ಗಮಿಸ್ತಾ ಇದ್ದಾರೆ. 4 ಓವರ್ ಮುಕ್ತಾಯಕ್ಕೆ
3 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 46. ಸಂಜಯ್ ರವರು ಅತ್ಯುತ್ತಮ ಕ್ಯಾಚ್ ಅನ್ನು ಪಡೆದು ಉತ್ತಮ ಕ್ಷೇತ್ರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವರ ಸ್ಥಾನ ತುಂಬಲು ಮುಂದಿನ ಬ್ಯಾಟ್ಸ್ಮನ್ ಆಗಿ ಶರಣ್ ಅವರು ಆಗಮಿಸಿದ್ದಾರೆ. 4 ಓವರ್ ಮುಕ್ತಾಯಕ್ಕೆ 46 ರನ್ನು ಬಿಟ್ಕೊಟ್ಟಿರುವ ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ತಂಡದ ಆಟಗಾರರು ಕೊನೆಯ 7 ಓವರ್ನಲ್ಲಿ ಕಟ್ ಹಾಕ್ತಾರ ಇಲ್ಲ ರನ್ ಬಿಟ್ಟು ಕೊಡ್ತಾರ ಅಂತ ಕಾದು ನೋಡೋಣ. ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಅಭಿಷೇಕ್, ಅಷ್ಟೇ ಸುಂದರವಾದ ಎಸೆತ, ಗಾಡ್ ಡೆಲಿವರಿ, ಬಾಲ್ ಅನ್ನು ಗುರುತಿಸುವಲ್ಲಿ ಕೊಂಚ ಮಟ್ಟಿಗೆ ಲೈವ್ ಅನ್ನು ಕಳ್ಕೊಳ್ತಾ ಇದ್ದಾರೆ ನಂದಕಿಶೋರ್. ಮತ್ತೊಮ್ಮೆ ಬಲವಾಗಿ ಹೊಡೆಯುವ ಯತ್ನ, ಪಾಯಿಂಟ್ ಅಂತ ಚೆಂಡು, ತಂಡಕ್ಕೆ 2 ರನ್ ಸೇರ್ಪಡೆ. ತಂಡಕ್ಕೆ 2 ರನ್ ಸೇರ್ಪಡೆ. ಈ ಒಂದು ಪಂದ್ಯ ಕೂಟದ ಅಂತಿಮ ದಿನದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಮುಂದಿನ ಪಂದ್ಯ ಈ ಒಂದು ಟೂರ್ನಮೆಂಟ್ ನ ಕೊನೆಯ ಪಂದ್ಯ ಹಾಗೂ ಮಹತ್ವದ ಪಂದ್ಯ ಆಗಿರುತ್ತದೆ, ಫೈನಲ್ ಪಂದ್ಯ. ಇದೀಗ ತಾನೇ ಈ ಒಂದು ವೇದಿಕೆಗೆ ಶ್ರೀಯುತ ವಸಂತರಾಜರವರು ಕೆ ಸಂಸ್ಥೆಯ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಮಲ್ಲಿಂದೊಡ್ಡಿಯ ಗ್ರಾಮ ಪಂಚಾಯತಿ ಸದಸ್ಯರಂತ ಶ್ರೀಯುತ ರಾಜೇಶ್ ಅವರು ಬರ್ತಾ ಇದ್ದಾರೆ, ಅವರಿಗೂ ಸಹ ಈ ವೇದಿಕೆ ಸ್ವಾಗತವನ್ನು ಬಯಸ್ತಾ ಇದೆ. ಮತ್ತು ದೊಡ್ಡ ಬನಸವಾಡಿಯ ಗ್ರಾಮ ಪಂಚಾಯತಿ ಸದಸ್ಯರಂತ ಶ್ರೀಯುತ ಮುನೂರವರಿಗೂ ಸಹ ಬಲವಾಗಿ ಹೊಡೆಯುವ ಯತ್ನ, ಉತ್ತಮ ಕ್ಷೇತ್ರ ರಕ್ಷಣೆ. ಅರ್ಧ ಶತಕವನ್ನು ಪೂರೈಸಿದ್ದಾರೆ ಲಗಾನ್ ವಾರಿಯರ್ಸ್. ಫುಲ್ ಟಾಸ್ ಎಸೆತ, ನೋ ಬಾಲ್ ಎಂದು ಲೆಗ್ ಅಂಪೈರ್ ಸನ್ನೂರ್ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ನೋ ಬಾಲ್ಗಾಗಿ ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ ತಂಡದ ನಾಯಕ. ಅದ್ಯಾವ ತೀರ್ಪು ಹೊರಬರುತ್ತೆ ಕಾದೊಳ್ಬೇಕಾಗುತ್ತದೆ. ಈ ಒಂದು ವೇದಿಕೆಗೆ ಇದೀಗ ತಾನೇ ಕಾಂಗ್ರೆಸ್ನ ಯುವ ಮುಖಂಡರಂತ ಪಂಚವನದೊಡ್ಡಿಯ ಕಿಟ್ಟಿಯವರು ಬಂದಿದ್ದಾರೆ. ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ಕಲ್ಮಂಟಿ ದೊಡ್ಡಿ ಸರ್ ವಿಶ್ವೇಶ್ವರ ಬಳಗ ವತಿಯಿಂದ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಜನಮೆಚ್ಚಿದ ಶಾಸಕ ಪಿ ಗಣಿಗ ರವಿಕುಮಾರ್ ಅವರು ಆಗಮಿಸಲಿದ್ದಾರೆ. ಹಾಗೂ MLC ಮಧುಜಿ ಮಾದೇಗೌಡರು ಆಗಮಿಸಲಿದ್ದಾರೆ. ಮತ್ತು ಚಿದಂಬರಂ ಪ್ರಶಾಂತ್ ಬಾಬುರವರು ಹಾಗೂ ಇನ್ನಿತರ ಗಣ್ಯಾತಿಥರು ಈ ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ.
ಎಸ್ ರಿವ್ಯೂ ಸಕ್ಸಸ್ ಆಗ್ತಾ ಇದೆ. ನೋ ಬಾಲ್ ಇಲ್ಲ ಸರ್, ಡಾಟ್ ಬಾಲ್. ಎರಡು ಒಟ್ಟುಗಳ ಚೇರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಭಿಷೇಕ್ ಎಸೆತಗಾರಿಕೆ ವಿಭಾಗದಲ್ಲಿ ಇರಪ್ಪ. ದಯವಿಟ್ಟು ಒಂದು ಕ್ರೀಡಾ ಸ್ಫೂರ್ತಿಯನ್ನು ತಿಳಿಬೇಕು ವೇದಿಕೆ ಮೇಲೆ. ಸರ್ ದಯವಿಟ್ಟು ಸಹನೆಯನ್ನು ಕಳ್ಕೊಬೇಡಿ. ಸುರೇಂದ್ರ ಕುಮಾರ್ ಆಟ ಆಡಬೇಕು. ದಯವಿಟ್ಟು ನೀವು ಆರ್ಗ್ಯುಮೆಂಟ್ ಮಾಡಬಾರ್ದು. ಸುರೇಂದ್ರ ಕುಮಾರ್ ದಯವಿಟ್ಟು ಸುರೇಂದ್ರ ಅವರು ಸಹನೆಯಿಂದ ವರ್ತಿಸಬೇಕು. ಕೀಲರ ತಂಡದ ಕ್ರೀಡಾ ಸ್ಫೂರ್ತಿಯನ್ನು ಎತ್ತಿಡಬೇಕು. ಕೀಲರ ತಂಡದ ಆಟಗಾರರು ದಯವಿಟ್ಟು ಶಾಂತಚಿತ್ತಿಯಿಂದ ವರ್ತಿಸಬೇಕು. ಕೀಲರ ತಂಡದ ಆಟಗಾರರು ದಯವಿಟ್ಟು ಎಲ್ಲರೂ ದಯವಿಟ್ಟು ಯಾವುದೇ ಆರ್ಗ್ಯುಮೆಂಟ್ ಮಾಡಬಾರ್ದು. ದಯವಿಟ್ಟು ವೇದಿಕೆ ಮೇಲೆ ಯಾರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಸರ್ ಗುಡ್ ಬಾಲ್ ಸರ್, ಪಂದ್ಯಾಟವನ್ನು ಆರಂಭಿಸಿಕೊಡಿ. ಹಠದಲ್ಲಿ ದಯವಿಟ್ಟು ಆರೋಟಗಳ ಸೇರ್ಪಡೆ. ಇಲ್ಲಿ ಕುಳಿತಕ್ಕಂತ ಕೀಲರ್ದ ಸ್ಕೋರರ್ ಬಳಿ ಬರ್ಬೇಕಪ್ಪ. ಕೀಲರ್ ತಂಡ ದಯವಿಟ್ಟು ಸರ್ ಆಟ ಸ್ಟಾಪ್ ಮಾಡಿ ಸರ್. ಸರ್ ಇಲ್ಲಿ ಕೀಲರ್ದ 12ನೇ ತಂಡ ಆಟಗಾರ ದಯವಿಟ್ಟು ಬರಬೇಕು ಸರ್. ಬರಬೇಕು ಸರ್. ಕೀಲರ ತಂಡದ 12ನೇ ಆಟಗಾರ ಬಳಿ ಬರಬೇಕಪ್ಪ. ಸ್ಕೋರರ್ ಬಳಿ ಬರಬೇಕು ಸರ್. ಕೀಲಾರ ತಂಡದ 12th ಮ್ಯಾನ್ ಕಡ್ಡಾಯವಾಗಿ ಬರಬೇಕು. ಬರದೇ ಇದ್ರೆ 2 ರನ್ ಶಾಟ್ ಮಾಡ್ತೇವೆ. ಅಂತಿಮ ಕರೆಯಾಗಿರುತ್ತದೆ. ಸ್ಟಾಪ್ ಮಾಡಿ ದಯವಿಟ್ಟು ರನ್ ಅಲ್ಲಿ ಏರುಪೇರಾದಾಗ ದಯವಿಟ್ಟು ಕೀಲಾರ ತಂಡದ 12ನೇ ಆಟಗಾರ ಪಡೆದ ಹೊಟಾರುಗಳಿಗೆ 60 ಓಟಗಳು. ಎಸ್ ಬಂದ್ರು. ಪಂದ್ಯಾಟವನ್ನು ಮುಂದುವರಿಸಿಕೊಡಿ. ನವೇತಿ ಎಸ್ತುಗಾರಿಕೆ ವಿಭಾಗದಲ್ಲಿ ನಮ್ಮಿ ಅಂತಿಮ ಓವರ್ ಚಾಲ್ತಿಗಾಗಿ ನಂದಕಿಶೋರ್ ಸ್ಟ್ರೈಕರ್ ವಿಭಾಗದ ಹಾರೋ ಚೆಂಡು ಮೊದಲ ಅರ್ಧಾಂಶದಲ್ಲಿ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಹೊಳಭಾಗದಲ್ಲಿ ಓವರ್ ಥ್ರೋ ಆಗ್ತಾ ಇದೆ. ಅದ್ಯಾವ ರನ್ಔಟ್ ಆಗ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ.
ಕ್ರಿಕೆಟ್ ಅದೃಷ್ಟದ ಆಟ. ಪಂದ್ಯಾಟವನ್ನು ಆರಂಭಿಸಿಕೊಡಿ. ಹೊಸ ಆಟಗಾರನ ಸೇರ್ಪಡೆ ಸುನೀಲ್, ಹೊಸ ಆಟಗಾರ. ಮತ್ತೆ ನಬೀದ್. ಹಂತದಲ್ಲಿ ನಂದ ಕಿಶೋರ್ ದಾಟಿನ ಮುಖೇನವಾಗಿ ಸೀಮಾ ರೇಖೆಯ ಹೊರ ಭಾಗ ಕ್ರಮಿಸ್ತಾ ಇದೆ. ಆ ರೋಟಗಳ ಸೇರ್ಪಡೆ 67 ತಡೆದ ಹೊಟಾರ ಗಳಿಕೆ. ಕ್ಯಾಚಸ್ ಅಂಡ್ ದ ಮ್ಯಾಚಸ್. ಮತ್ತೆ ನೆಮಿ ಹೋರಾಟವಾಗಿ ಬೆಳ್ತಾ ಇದೆ. ವೆರಸಿನ ಹೋರಾಟ ಲಾಂಗ ಸೀಮಾ ರೇಖೆ ಹಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಮಾಡಿಕೊಡ್ತಾ ಲತ್ತಿ ನಿಶಾಂತ್ ಹೋದಾರಿ ಆಘಾತವನ್ನು ಕಾಣ್ತಾ ಇದೆ. ನಂದ ಕಿಶೋರ್ ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಹಂತದಲ್ಲಿ ಬೇರೋಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಬಹಳಷ್ಟು ಉತ್ತಮ ರೀತಿಯ ಕಂಬ್ಯಾಕ್ ಅನ್ನು ಮಾಡಿಕೊಡ್ತಾ ಇದ್ದಾನೆ ನಬಿ. ಹೋದಾರಿ ಕೂಡ ಆಘಾತವನ್ನ ಕಾಣ್ತಾ ಇದೆ. ಹೊಸ ಆಟಗಾರ ರಕ್ಷಿತನ ಪರಿಚಯಿಸ್ತಾ ಇದ್ದಾವೆ. ಮೂರು ಬಾಕಿ ಉಳಿತಾ ಇದೆ. 67. ಹತವಲೆ ಕ್ಷಣಾಘಾತ ಗಾಳಿಯಲ್ಲಿ ತೇಲ್ತಾ ಇತ್ತು. ರವಿರಾಜ್ ಕವರ್ಸ್ ಮೇಲ್ಭಾಗದಲ್ಲಿ ಮಾತ್ರ ಬೋಗಸಿಗೆ ಸೇರ್ತಾ ಇದೆ. ಬಂದ ದಾರಿಗೆ ಶುಲ್ಕವಿಲ್ಲಂತೆ. ರಕ್ಷಿತ ವಾಪಸಾತಿಯನ್ನು ಕಾಣಬೇಕಾಗುತ್ತದೆ. ಮಂಜು ಹೊಸ ಆಟಗಾರ. ಯಶಸ್ಸಿನ ಕ್ರೀಡಾಕೂಟ ಹಗಲಿನ ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಕ್ರಿಕೆಟ್ ಪಂದ್ಯಾಟ ಕೆಪಿಎಲ್ ಪಂದ್ಯಾಟ ಸರಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ಇವರ ಆಯೋಜಕತ್ವದಲ್ಲಿ ನಡೆಯುತ್ತಿರತಕ್ಕಂಥ ಅಂತಿಮ ದಿನದ ಹೋರಾಟಗಾರಿ ಪಂದ್ಯಾಟಗಳ ಮಾತ್ರ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಫೋಲ್ಟಾಸ್ ಬಹಳ ಶತವರಿಕೆ ಹೊರತವನ್ನು ದಾಖಲಿಸಿಕೊಟ್ರು. ಕವರ್ಸ್ ಮೇಲ್ಭಾಗದಲ್ಲಿ 2 ಓಟ ಸೇರ್ಪಡೆ. ಇನ್ನಿಂಗ್ಸಿನ ಕೊನೆಯ ಚೆಂಡ ಮಾತ್ರ ಬಾಕಿ ಉಳಿತಾ ಇದೆ. ಸೆಮಿಫೈನಲ್ ಪಂದ್ಯಾಟ ಕೂಡ ಸಾಗಿ ಬರ್ತಾ ಇದೆ. ಗೆದ್ದಂತ ತಂಡ ನೇರ ಫೈನಲ್ ಟಿಕೆಟ್. ವಿರುದ್ಧವಾಗಿ ಬಸರಳ್ಳಿ ಬುಲ್ಸಿನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡಬೇಕಾಗುತ್ತದೆ ಕೂಡ. ಈ ಹಂತದಲ್ಲಿ ಗೋಟದ ಹಿಂಬದಿಯಲ್ಲಿ ಚೋರಕ್ಕಿನ ಕ್ಷೇತ್ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ.
ಸರ್ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಹೊಂದೋಟಗಳ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ವೇದಿಕೆಗೆ ಇದೀಗ ತಾನೇ ಆಗಮಿಸಿರುವ ಕಾಂಗ್ರೆಸ್ನ ಯುವ ಮುಖಂಡರಂತ ಅಶ್ರಿತ್ ಕಾಂಟ್ರಾಕ್ಟರ್ ಪಂಚೇಗೌಡರ ಮೊಮ್ಮಗ ಇವರು ಈ ಒಂದು ವೇದಿಕೆಗೆ ಬಂದರೆ ಅವರಿಗೆ ಈ ವೇದಿಕೆಗೆ ಈ ಒಂದು ಕೆಪಿಎಲ್ ಸಮಿತಿ ಹಾಗೂ ಸರ್ನ ವಿಶ್ವೇಶ್ವರಯ್ಯ ಬಳಗ ಕಲ್ಮಡಿ ದೊಡ್ಡಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೆ. ಹಾಗೂ ಪಂಚವನಡಿಯ ಸತೀಶ್ ಅಣ್ಣವರು ವೇದಿಕೆ ಮೇಲೆ ಬರಬೇಕು. ಸತೀಶ್ ಅವರು LIC ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಈ ಒಂದು ವೇದಿಕೆಗೆ ಸತೀಶ್ ಅವರು ಬರಬೇಕು ಅಂತೇಳಿ ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯವಿಟ್ಟು ಈ ಒಂದು KPL ಸಮಿತಿಯವರು ಈ ಒಂದು ಕಾಮಿಟರ್ಸ್ಗೆ ಹಾಗೂ ಅಂಪೈರ್ ಸರ್ಗಳಿಗೆ ದಯವಿಟ್ಟು ತಂಪು ಪಾನಿ ಅಥವಾ ನೀರಿನ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕೊಡಪ್ಪ. ದಯವಿಟ್ಟು ಈ ಒಂದು ಕ್ರೀಡಾ ಮೈದಾನದ ಕ್ರೀಡಾ ಸ್ಫೂರ್ತಿನ ಎತ್ತಿಡಬೇಕು. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂತೆ ಈ ಒಂದು ಟೂರ್ನಿಯನ್ನು ಆಯೋಜಿಸಿದ್ದೀವಿ ನಾವು. ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಮಾಲೀಕತ್ವ ನಮಗೆ ಸಂಪೂರ್ಣವಾಗಿ ಬೇಕು. ಅದಕ್ಕೋಸ್ಕರ ಈಗ ನಡೀತಿರೋ ಪಂದ್ಯ ಸೆಮಿಫೈನಲ್ ಪಂದ್ಯ ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ವರ್ಸಸ್ ಕೀಲರ ಲಗಾನ್ಸ್ ತಂಡಗಳ ನಡುವೆ ನಡೆದಿದೆ. ಕಲ್ಮಂಟಿ ದೊಡ್ಡಿ ತಂಡ ಗೆಲ್ಲಲು 71 ರನ್ಗಳ ಅವಶ್ಯಕತೆ ಇದೆ ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ತಂಡಕ್ಕೆ. ಇದೇ ಒಂದು ಕ್ರೀಡಾಂಗಣದಲ್ಲಿ ಮುಂದಿನ ತಿಂಗಳ 9, 10ನೇ ತಾರೀಕು ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಪಂದ್ಯಾಟವಿದೆ. ಹಾಡುವಂತ ಆಟಗಾರರು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಬಹುಮಾನ 1 ಲಕ್ಷವಾಗಿದೆ. ಗೌರೀಶ್ ಅವರಿಗೆ ಭೇಟಿ ಮಾಡಬೇಕು. ಒಂದರ ಟಾರ್ಗೆಟ್ ಸಂಖ್ಯೆ 71 ಆಟಗಳನ್ನು ಚೇಸ್ ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಮೊದಲ ಪವರ್ ಪ್ಲೇ ಓವರ್ ಚಾಲ್ತಿಗಾಗಿ ಧರ್ಮೇಂದ್ರ ಪರಿಚಯಿಸುವಂತಹ ಲೆಕ್ಕಾಚಾರವನ್ನು ಮಾಡಿಕೊಡ್ತಾ ಇದ್ದಾರೆ.
ದೀಪು ಎಸದ ಮೊದಲ ಚೆಂಡು ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ನೀಡಿಕೊಟ್ರು ಹೊಂದೋಟಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಒಂದರ ಬದಲಿಗೆ 2 ಓಟುಗಳ ಸೇರ್ಪಡೆ ಮುಖ್ಯವಾಗಿ ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇದೆ. ಓವರ್ ಫಾಲ್ ಟಾಸ್ ಚೆಂಡು ದಾಖಲಿಸಿಕೊಟ್ರು. ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಓಟಗಳ ಸೇರ್ಪಡೆ. ಧರ್ಮೇಂದರ್ ಮತ್ತೆ ಎಸಗಾರಿಕೆ ಭಾಗದಲ್ಲಿ ಲೆಫ್ಟಿ ಟು ಲೆಫ್ಟಿ ಬ್ಲಾಕರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಹೊಂದೋಟಗಳ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಧರ್ಮ ದೀಪು ಸ್ಟ್ರೈಕರ್ ವಿಭಾಗದಲ್ಲಿ ಪೂರ್ಣಾತ್ರವಾಗಿ ಬೀಳ್ತಾ ಇದೆ. ರೆಟನರ್ ಹೊಡೆತವನ್ನು ದಾಖಲಿಸಿಕೊಟ್ರು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿಕೊಟ್ರು. ಮತ್ತೆ ಹೊಂದೋಟಗಳ ಸೇರ್ಪಡೆ. ಐದನೇ ಚೆಂಡಿಗಾಗಿ ಹಂತದಲ್ಲಿ ಬೆರಸಿನ ಹೊಡೆತ. ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರಭಾಗ ಕ್ರಮಿಸ್ತಾ ಇದೆ. ಲೆಫ್ಟಿ ನಿಶಾಂತ ದಾಂಡಿನ ಮುಖ್ಯವಾಗಿ 6 ಆ ರೋಟಗಳ ಸೇರ್ಪಡೆ. ಅಂತಿಮ ಚೆಂಡಿಗಾಗಿ ಪವರ್ ಪ್ಲೇ ಅವರ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ನಟನರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕವಾಗಿ ಲೋಟ ಸೀಮಾ ರೇಖೆಯ ಹೊರ ಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಮೊದಲ 6 ಚೆಂಡಿನ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯ ಕಂಡ ಮೊದಲ 6 ಚೆಂಡಿನ ಬಳಿಕ ತನ್ನದ ಹೊಟ್ಟಾರುಗಳಿಗೆ 15 ಓಟಗಳು. ಇದೀಗ ತಾನೇ ಈ ಒಂದು ಕ್ರೀಡಾಕೂಟಕ್ಕೆ ಬಿಡದಿ ಬಸವರವರು ಹಾಗೂ ಹೇಮಂತ್ ಬಸ್ರಾಳು ಈ ಒಂದು ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹಾಗೂ ಕೆಪಿಎಲ್ ಸಮಿತಿಯಿಂದ ಹಾಗೂ ಸರ್ ವಿಶ್ವೇಶ್ವರ ಬಳಗ ಕಲ್ಮಣಿದೊಡ್ಡಿ ಒಂದೊಡ ಸಬಿ ಫೈನಲ್ ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಹದ್ಯಾವ ತಂಡ ದ್ವಿತೀಯ ಫೈನಲ್ ಟಿಕೆಟ್ ಅನ್ನು ಪಡೆಯುತ್ತಾರೆ. ಕಾದೋಡಬೇಕಾಗುತ್ತದೆ ಕೂಡ. ಎಸೆತಗಾರಿಕೆ ವಿಭಾಗದಲ್ಲಿ ನಂದ ಕಿಶೋರ್ ಕೆಪಿಎಲ್ ಪಂದ್ಯಾಟದಲ್ಲಿ ಮೈಸೂರು ವಾರಿಯರ್ಸ್ನ ಪರವಾಗಿ ಹಾಡಿರುವಂತಹ ಅನುಭವಿ ಆಟಗಾರ ಕೂಡ. ಮತ್ತೊಂದೆಡೆ ದೀಪು, ಒಂದೊಡೆ ಆದ್ರೆ ನಿಶಾಂತ್ ಲೆಫ್ಟಿ. ಪಂದ್ಯಾಟದ ತೀರ್ಪುಗಾರಿಕೆಯಲ್ಲಿ ಒಂದೆಡೆ ಸಣ್ಣ ಸಂದೀಪ ಜೊತೆಗೂಡಿಕೊಂಡು ಇದೀಗ ತಾನೇ ಈ ಒಂದು ವೇದಿಕೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀಯುತ ನಿರಂಜನ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಕ್ರೀಡಾಕೂಟದ ಪರವಾಗಿ ಹಾಗೂ ಕೆಪಿಎಲ್ ಸಮಿತಿಯಿಂದ ಸರ್ ವಿಶ್ವೇಶ್ವರ ಬಳಗ ಒಂದು ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದೆ. ತೀರ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ರೀತಿಯ ಎಸೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಎರಡನೇ ಚೆಂಡಿಗಾಗಿ ಪವರ್ ಪ್ಯಾತದ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಸಾಗಿ ಬರ್ತಾ ಇದೆ. ಏ ಹಂತದಲ್ಲಿ ಬಿರುಸಿನ ಹೋರಾಟ, ಡಿ ಬಿಡಿಗಟ್ ಸೀಮಾರೇಖ್ಯ ಹೊರ ಭಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ರೋಟಗಳ ಸೇರ್ಪಡೆ. ಶ್ರೀಯುತ ನಿರಂಜನ್ ಸರ್ ಅವರು, ಇವರು ಸರ್ಕಲ್ ಇನ್ಸ್ಪೆಕ್ಟರ್ ನಾಗಮಂಗಲ, ಇವರಿಗೆ ಒಂದು ಕ್ರೀಡಾಕೂಟಕ್ಕೆ ಬಂದಿದ್ದಾರೆ. ಇವರಿಗೆ ಒಂದು ಕೆಪಿಎಲ್ ಸಮಿತಿ ಹಾಗೂ ಸರ್ ವಿಶ್ವೇಶ್ವರ ಬಳಗ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತದೆ. ಹಾಗೂ ಈ ಒಂದು ಕ್ರೀಡಾಕೂಟವನ್ನು ಕುರಿತು ನಿರಂಜನ್ ಸರ್ ಅವರು ತಮ್ಮದೇ ಆದ ಅನಿಸಿಕೆಯನ್ನು ಹೇಳಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ತಂಡಕ್ಕೆ ಉತ್ತಮ ರನ್ ಅನ್ನು ಕಲೆ ಆಗ್ತಿದಂತ ಆಟಗಾರ ದೀಪುರ್ ಅವರು ವಿಕೆಟ್ ಅನ್ನ ಒಪ್ಪಿಸಿ ಪರಿಣತ ಮಾಡ್ತಾ ಇದ್ದಾರೆ. ದೀಪುರ ಸ್ಥಾನ ತುಂಬಲು ಮತ್ತೊಬ್ಬ ಬ್ಯಾಟ್ಸ್ಮನ್ ರವಿ. ಇಪ್ಪತ್ತೊಂದು ರನ್ಗಳನ್ನು ಕಲೆ ಹಾಕಿರುವ ಕಲ್ಮಂಟಿ ದೊಡ್ಡ ಕಿಲ್ಲರ್ಸ್ ತಂಡ ಒಂದು ವಿಕೆಟ್ ಕಳೆದುಕೊಂಡು ತಂಡದ ಹೈಕಾನ್ ಆಟಗಾರನ ವಿಕೆಟ್ ಕಳೆದುಕೊಂಡು ಸಂಕಷ್ಟ ಸ್ಥಿತಿಯಲ್ಲಿ ಇದೆ. ರವಿ ಅವರು ಯಾವ ರೀತಿ ಈಗ ಆ ತಂಡಕ್ಕೆ ನೆರವಾಗ್ತಾರೆ ಅಂತ ಕಾದು ನೋಡೋಣ. ಚುಕ್ಕಿ ಎಸೆತ 71 ರನ್ಗಳನ್ನು ಗುರಿಯನ್ನು ಬೆನ್ನಟ್ಟಿರುವ ಕಲ್ಮಂಟಿ ದೊಡ್ಡ ಕಿಲ್ಲರ್ಸ್ ತಂಡ 21 ರನ್ಗಳಿಗೆ ಐಕಾನ್ ಆಟಗಾರನ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿದೆ. ಮತ್ತೊಮ್ಮೆ ಚುಕ್ಕಿ ಎಸೆತ ಬಾಲನ್ನು ಗುರುತಿಸುವಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ರವಿ. ಮತ್ತೊಮ್ಮೆ ಬಲವಾಗಿ ಎಳೆಯುತ್ತ ತಂಡಕ್ಕೆ 6 ರನ್ ಸೇರ್ಪಡೆ. 2 ಬಾಲು ಚುಕ್ಕಿ ಎಸೆತ ಆಗಿದ್ರು, 3ನೇ ಬಾಲನ್ನು ಸಿಕ್ಸರ್ಗೆ ಅಟ್ಟು ಮುಖಾಂತರ ಆ ತಂಡಕ್ಕೆ ರನ್ ಅನ್ನು ಕಲೆ ಹಾಕಿದ್ರಲ್ಲಿ ರವಿ ಯಶಸ್ವಿಯಾಗಿದ್ದಾರೆ. 2 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 27. ಪವರ್ ಪ್ಲೇ ನಲ್ಲಿ ಲಗಾನ್ ವಾರಿಯರ್ಸ್ 25 ರನ್ ಕಲೆ ಹಾಕಿದ್ರೆ ಕಲ್ಮಂಟಿ ದೊಡ್ಡ ಕಿಲ್ಲರ್ಸ್ 25 ರನ್ಗಳನ್ನು ಕಲೆ 27 ರನ್ಗಳನ್ನು ಕಲೆ ಹಾಕಿದ್ದಾರೆ. 2 ರನ್ ಮುನ್ನಡೆಯನ್ನ ಕಲ್ಮಂಟಿ ದೊಡ್ಡ ಕಿಲ್ಲರ್ಸ್ ಕಾಯ್ದುಕೊಂಡಿದ್ದಾರೆ. ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಧರ್ಮೇಂದ್ರ ಬಾಲ್ ವ್ಯವಸ್ಥೆ ಮಾಡಿ ಅಂಪೈರ್ಗೆ.
ಎಲ್ರಿಗೂ ನಮಸ್ಕಾರ. ಒಂದು ತುಂಬ ಅದ್ಭುತವಾಗಿ ಕ್ರೀಡಾಂಗಣ ಸಜ್ಜುಗೊಳಿಸಿದ್ದೀರಿ. ತುಂಬ ಚೆನ್ನಾಗಿ ನಡೀತಾ ಇದೆ ಮ್ಯಾಚಸ್ ಅಂತ ಅಂದ್ಕೋತೀನಿ. ಎಲ್ರಿಗೂ ಶುಭವಾಗಲಿ. ಆಟಗಾರರಿಗೆ ಮತ್ತು ಆಯೋಜಕರಿಗೆ ಯಾವುದೇ ಸಮಸ್ಯೆಗಳಿಲ್ದಾಗೆ, ಯಾವುದೇ ಗೊಂದಲಗಳಿಲ್ದಾಗೆ ಒಂದು ಟೂರ್ನಮೆಂಟು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಒಂದು ಈ ಕ್ರೀಡಾಕೂಟಕ್ಕೆ ಬಂದು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸಿದಂಥ ಶ್ರೀಯುತ ನಿರಂಜನ್ ಸರ್ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ನಾಗಮಂಗಲ, ಇವರಿಗೆ ನಮ್ಮ KPL ಸಮಿತಿಯಿಂದ ಹಾಗೂ ಈ ಒಂದು ಸರ್ ವಿಶ್ವೇಶ್ವರ ಬಳಗ ಕಲ್ಮಡಿ ದೊಡ್ಡಿ ಇವರಿಂದ ತುಂಬ ಹೃದಯದ ಅಭಿನಂದನೆಗಳು. ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀಯುತ ನಿರಂಜನ್ ಸರ್ ಅವರಿಗೆ ನಮ್ಮ KPL ಸಮಿತಿಯಿಂದ ಒಂದು ಕಿರು ಸನ್ಮಾನ ಇರುತ್ತೆ, ಅದನ್ನು ಸ್ವೀಕಾರ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ನಿರಂಜನ್ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತ ಹೊರಡಬೇಕಾದ್ರಿಂದ ಈ ಒಂದು ವೇದಿಕೆ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಈ ಒಂದು ಸಮಿತಿಯಿಂದ ಅಭಿನಂದನೆಗಳು. ದಯವಿಟ್ಟು ಈ ಒಂದು ವೇದಿಕೆಗೆ ಇದೀಗ ತಾನೇ ಮಲೆನುಡಿಯ ಗ್ರಾಮ ಪಂಚಾಯತಿ ಸದಸ್ಯರಂಥ ಶ್ರೀಮತಿ ಸುಹಾಸಿನಿ ಹಾಗೂ ಅವರ ಪತಿ ಆನಂದ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕರ್ನಾಟಕನ ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟವಿದ್ದ ತಂಡಕ್ಕೆ ರವಿ ಅವರ ಸಿಕ್ಸರ್ ಹೊಡೆದ ಮುಖಾಂತರ ಕೊಂಚ ಮಟ್ಟಿಗೆ ಆಶ್ರಯ ಆಗ್ತಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಮತ್ತೊಮ್ಮೆ ಧರ್ಮೇಂದ್ರ. ಬೇಗ ಪ್ರಾರಂಭ ಮಾಡಿಸ್ಬೇಕು ಸರ್ ಆಟನ. ಸಮಯದ ಅಭಾವ ಇರೋದ್ರಿಂದ ಅಂಪೈರ್ ಬೇಗ ಮ್ಯಾಚ್ ನಡೆಸ್ಕೊಡ್ಬೇಕು. ಫುಲ್ ಟಾಸ್ ಎಸೆತ ಬಾಲ್ ಅನ್ನು ಗುರುತಿಸುವಲ್ಲಿ ನಿಶಾಂತ್ ಕೊಂಚ ಮಟ್ಟಿಗೆ ವಿಫಲತೆಯನ್ನ ಕಾಣ್ತಿದ್ದಾನೆ. ಈ ಒಂದು ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೆ, ನೇರವಾಗಿ ಫೈನಲ್ ಟಿಕೆಟ್ ಕಾಯ್ದುಕೊಳ್ಸ್ಕೊಳ್ತಾರೆ. ಬಸಗಳ್ಳಿ ಹಾಗೂ ಈ ಒಂದು ಪಂದ್ಯದ ಜಯಶಾಲಿ ಯಾರಾಗ್ತಾರೆ ಅವರು ಬಸಗಳ್ಳಿ ಬುಲ್ಸ್ ವಿರುದ್ಧ ಫೈನಲ್ ಪಂದ್ಯ ಆಡ್ತಾರೆ. ಎರಡನೇ ಸೆತ ಮತ್ತೊಮ್ಮೆ ಚುಕ್ಕಿ ಸೆತ ಔಟ್ಗಾಗಿ ಬಲವಾದ ಮನವಿ. ಥರ್ಡ್ ಅಂಪೈರ್ ಮೊರೆ ಹೋಗಿದ್ದಾರೆ, ನೇರ ಅಂಪೈರ್. ದಯವಿಟ್ಟು ರಸಿಕ್ ರವರು ಟಿವಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು. ಪಂದ್ಯ ಕೂಟದ ಅಂತಿಮ ದಿನದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಈ ದಿನ ಲಗಾನ್ ವಾರಿಯರ್ಸ್ ಹಾಗೂ ಕಲ್ಮಂಟೆ ದೊಡ್ಡಿ ಕಿಲ್ಲರ್ಸ್ ನಡುವೆ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. 71 ರನ್ಗಳ ಗುರಿ ಇಟ್ಟಿರುವ ತಂಡ ಕಲ್ಮಂಟೆ ದೊಡ್ಡಿ ಕಿಲ್ಲರ್ಸ್ ತಂಡ 1 ವಿಕೆಟ್ ಕಳೆದುಕೊಂಡು 27 ರನ್ಗಳನ್ನು ಕಲೆ ಹಾಕಿದ್ದಾರೆ. ಲೆಗ್ ನಾಟ್ ಔಟ್. ಉತ್ತಮವಾದ ಎಸೆತ, ಚಿಕ್ಕ ಎಸೆತ, ರಿವ್ಯೂ ಲಾಸ್ ಆಗಿದೆ. ಸರಿ, ಓಕೆ. ಮೂರನೇ ಎಸೆತ
ಮತ್ತೊಮ್ಮೆ ಬೌಂಡರಿ ಗೇಟು ಮುಖಾಂತರ ತಂಡಕ್ಕೆ 6 ರನ್ ಕಲೆ ಹಾಕೋದ್ರಲ್ಲಿ ನಾಯಕ ನಿಶಾಂತ್ ಅವರು ಯಶಸ್ವಿಯಾಗಿದ್ದಾರೆ. 2 ಬಾಲ್ ಚುಕ್ಕಿ ಎಸೆತ ಆಗಿದ್ರು. 3ನೇ ಬಾಲ್ ಅನ್ನು ಸಿಕ್ಸರ್ಗೆ ಹಾಟು ಮುಖಾಂತರ ಯಶಸ್ವಿ ಆಗ್ತದಾನೆ ಐಕಾನ್ ಆಟಗಾರ ನಿಶಾಂತ್, ಲೆಫ್ಟ್ ನಿಶಾಂತ್. ತರ್ಟಿ ತ್ರೀ. ದಯವಿಟ್ಟು ಆಯೋಜಕರು ಬಾಲ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ಆಯೋಜಕರು ಬಾಲ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಾಲ್ ಬಂತು. ಎರಡು ಬಾಲ್ ಚುಕ್ಕಿ ಎಸೆತ ಹಾಕಿದ್ರು, ಡಾಟೆಡ್ ಬಾಲ್ ಡೆಲಿವರಿ ಹಾಕಿದ್ರು. 3ನೇ ಬಾಲ್ ಅನ್ನು ಸಿಕ್ಸರ್ಗೆ ಬೌಂಡ್ರಿ ಏಟು ಮುಖಾಂತರ ಕೊಂಚ ಮಟ್ಟಿಗೆ ಸಫಲ ಆಗ್ತದಾನೆ. 3ನೇ ಬಾಲ್ ನಲ್ಲಿ ಕೊಂಚ ಮಟ್ಟಿಗೆ ಲೈವ್ ಅನ್ನು ಕಳೆದುಕೊಂಡ ಧರ್ಮೇಂದ್ರ 6 ರನ್ ಬಿಟ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬೌಂಡ್ರಿ ಎಸೆತ, ತಂಡಕ್ಕೆ ವಿಕೆಟ್ ಪತನ. ಉದಾರಿ ಆಘಾತವನ್ನು ಕಾಡ್ತಾ ಇದೆ. ಬಹಳಷ್ಟು ಅಥವಾ ರೀತಿಯ ಕ್ಷೇತ್ರಕ್ಷಣ ಮಾಡಿಕೊಟ್ಟು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಸ ಆಟಗಾರ ಆಕಾಶನ ಪರಿಚಯಿಸ್ತಾ ಇದ್ದಾವೆ. ಮತ್ತೆ ಧರ್ಮೇಂದರ್, ಮತ್ತೆ ಧರ್ಮೇಂದರ್ ಹೊಡೆತವನ್ನು ದಾಖಲಿಸಿಕೊಟ್ರು. ಲಾಂಗ್ ಆಫ್ ಸೀಮಾರೇಖ್ಯ ಹೊರಭಾಗ ಕ್ರಮಿಸ್ತಾ ಇದೆ. 4 ಆಟಗಳ ಸೇರ್ಪಡೆ. ಪಡೆದ ಹೊಟ್ಟಾರ ಗಳಿಕೆ ಈಗಾಗಲೇ 37. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಧರ್ಮೇಂದರ್ ಈ ಹಂತದ ಬ್ಯಾಟ್ಲರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟು ಶಾರ್ಟ್ ಕವರ್ಸ್ ಮೇಲ್ಭಾಗದಲ್ಲಿ 1 ಆಟಗಳ ಸೇರ್ಪಡೆ. 18 ಚೆಂಡಿನ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 18 ಚೆಂಡಿನ ಬಳಿಗೆ ತಡೆದ ಒಟ್ಟಾರೆಗಳಿಗೆ 38 ಆಟಗಳು. ಅಂತಿಮ 18 ಎಸೆತ ಜಯಕ್ಕಾಗಿ 33 ಆಟಗಳ ಅವಶ್ಯಕತೆಯನ್ನು ಕಾಡ್ತಾ ಇದೆ. ಅದ್ಯಾವ ತಂಡ ದ್ವಿತೀಯ ಫೈನಲ್ ಟಿಕೆಟ್ ಅನ್ನು ಪಡೀತಾರೆ ಕಾದೋಡಬೇಕಾಗುತ್ತದೆ ಕೂಡ. ಹದಿನೆಂಟು ಚೆಂಡಿನ ಮುಂದೆ ಜಯಕ್ಕಾಗಿ 33 ಆಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ.
ನಂದ ಕಿಶೋರ್ ಎಸ್ಗಾರಿಕೆ ಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿಗಾಗಿ ಒಂದೆಡೆ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಸತವನ್ನು ದಾಖಲಿಸಿಕೊಟ್ರು. ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ರಾಜ್ಯದ ಒಂದು ಪಂದ್ಯಾಟ ಕೆಪಿಎಲ್ ಪಂದ್ಯಾಟದಲ್ಲಿ ಮೈಸೂರು ವಾರಿಯರ್ಸ್ ಪರವಾಗಿ ಹಾಡಿರುವಂತಹ ಅನುಭವಿ ಆಟಗಾರ ನಂದ ಕಿಶೋರ್. ಈ ಹಂತದಲ್ಲಿ ಟಾಪ್ ಎಡ್ ಜಾದತ ಚೆಂಡು ಕ್ಷಣಗಾತ್ರ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಲ್ಲಿದರು ಮಲ್ಲಿಗೆಯ ಮತ್ತೆ ಒಂದು ಓಟಗಳ ಸೇರ್ಪಡೆ. ದಾಂಡಿಗನಿಗೆ ಜೀವದಾನ ಲಭಿಸ್ತಾ ಇದೆ. ಅದ್ಯಾವ ರೀತಿ ಆ ಜೀವದಾನದ ಫಲವನ್ನು ಪಡಿತಾರೆ ಕಾಪಾಡಬೇಕಾಗುತ್ತಾ ಕೂಡ. ಈ ಹಂತದಲ್ಲಿ ಹಗ್ಗಡ ಒಳಭಾಗದಲ್ಲಿ ಅತಿಕ್ರಮ ಹೋಟಗಳಿಗೆ ಅವಕಾಶವನ್ನು ನೀಡಿಕೊಟ್ಟು ವರ್ಲ್ಡ್ ಬಾಲ್ ಸೂಚನೆ ರವಾನೆಯಾಗ್ತಾ ಇದೆ. 1+1 2 ಒಟ್ಟುಗಳ ಸೇರ್ಪಡೆ. ತೀರ ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಹೋಟೆಲ್ಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಟರ್ಮೂಲಕವಾಗಿ ಸೀಮಾರೇಖೆ ಹೊರಮಾಗ ತುಂಬಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ಷಟ್ಕ ರೋಟಗಳ ಸೇರ್ಪಡೆ. ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡೀತಾರೆ ನೋಡ್ಬೇಕಾಗುತ್ತದೆ. ಡೇಂಜರಸ್ ಬ್ಯಾಟ್ಸ್ಮನ್ ಆಕಾಶನ ಹಾರ್ಬಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಫುಲ್ ಟಾಸ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಟ್ರು. ಮಿಡಲ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಒಟ್ಟುಗಳ ಸೇರ್ಪಡೆ. ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ನಂದ ಕಿಶೋರ್ ಹತ್ತದಲ್ಲಿ ಬೆರಸಿನ ಹೊಡೆತ ಛಂದಸ್ಸಿ ಮಾರಕ್ಯ ಹೊರವಾಗ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆರೋಟಗಳ ಸೇರ್ಪಡೆ. ಕ್ರಿಕೆಟಿನ ವಿಚಾರದಲ್ಲಿ ಅದೃಷ್ಟ ಕೈ ಹಿಡಿತಾರೆ. ಅದ್ಯಾವ ಪೂಜಾರಿಯು ಕೂಡ ಮುಂದೆ ಬರುವುದಕ್ಕಾಗುವುದಿಲ್ಲ. ವಾತಾವರಣ ಬಹಳಷ್ಟು ರೀತಿಯ ಸಿಕ್ಸರ್ ದಾಖಲಿಸಿಕೊಡ್ತಾ ಇದ್ದಾರೆ. ಆರೋಟಗಳ ಸೇರ್ಪಡೆ. ತಡೆದ ಹೊಟ್ಟಾರುಗಳಿಗೆ 54.
ಅಂತಿಮ 12 ಎಸೆತ ಜಯಕ್ಕಾಗಿ 17 ಆಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಅದೃಷ್ಟದ ಪ್ರಶಸ್ತಿಯನ್ನು ಆಧಾರ ಹತ್ತಲೇ ಬಿರುಸಿನ ಹೊಡೆತ ಟೂರ್ನಮೆಂಟಿನ ಬಿಗ್ 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 ಸಿಕ್ಸರ್ ಷಟ್ಕ ಆ ರೋಟಗಳ ಸೇರ್ಪಡೆ. ಅದೃಷ್ಟದ ಹೊಡೆತವನ್ನು ಕೈ ಚೆಲ್ತಾ ಇದ್ದಾರೆ. ಕ್ರಿಕೆಟಿನ ವಿಚಾರದಲ್ಲಿ ಕ್ಯಾಚ್ ಬಿಟ್ಟೆ ಅಲ್ಲಿದ್ದ ಕ್ಷೇತ್ರ ರಕ್ಷಕ ಕೆಂಡ ತಗೊಂಡ ವಿಚಾರದಲ್ಲಿ ಒಂದು ಜೀವದಾನ ಪಡೆದಂತ ಆಟಗಾರ ಕೂಡ. 11 ಎಸೆತ ಜಯಕ್ಕಾಗಿ 11 ಆಟಗಳು ಬರಬೇಕಾಗುತ್ತದೆ. ಆಕಾಶ್ ಹತ್ತಲೇ ಬಿರುಸಿನ ಹೊಡೆತ ಚಂಡ ಸೀಮಾ ರೇಖೆಯ ಹೊರ ಭಾಗ ಕ್ರಮಿಸ್ತಾ ಇದೆ. ಕಮಲ್ ಮ್ಯಾಕ್ಸಿಮಮ್ ಆ ರೋಟಗಳ ಸೇರ್ಪಡೆ. ಕ್ರಿಕೆಟ್ ವಿಚಾರದಲ್ಲಿ ಕ್ಯಾಚಸ್ ಅಂಡ್ ಮ್ಯಾಚಸ್ ಕ್ಯಾಚ್ ಬಿಟ್ಟು ಆ ಪಂದ್ಯಾಟದ ಕ್ಷೇತ್ರ ರಕ್ಷಕ ಕೆಟ್ಟ ಎನ್ನುತ್ತಕ್ಕಂಥ ವಿಚಾರ ಈ ಪಂದ್ಯಾಟದಲ್ಲಿ ಸಾಗಿ ಬರ್ತಾ ಇದೆ. ಬಹಳಷ್ಟು ರೀತಿಯ ಸತವನ್ನ ಕಾಣ್ತಾ ಇದೆ. ದಾಟಿಗೂ ಚೆಂಡಿಗೂ ಸಂಪರ್ಕ ಲಭಿಸ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಹತ್ತಲೇ ಚರ್ಮಲಕವಾಗಿ ಸೀಮಾ ರೇಖೆ ಹೊರ ಭಾಗ ಕ್ರಮಿಸ್ತಾ ಇದೆ. ಆರೋಟಗಳ ಸೇರ್ಪಡೆ. ಮೊದಲ ತಿಳಿಸಿದ್ದೇವೆ, ಕ್ರಿಕೆಟ್ ಅದೃಷ್ಟದ ಆಟವಾಗ್ತಾ ಇದೆ. ಕ್ಯಾಚ್ ಅನ್ನು ಬಿಟ್ಟರೆ ಆ ಪಂದ್ಯಾಟದ ಕ್ಷೇತ್ರ ರಕ್ಷಕನ ಒಂದು ತಂಡ ಕೆಟ್ಟಂತವಾಗುತ್ತದೆ. ಅದೇ ರೀತಿ ಪಂದ್ಯಾಟದಲ್ಲಿ ಒಂದು ತಿರುವನ್ನ ತಂಡದ ಆಟಗಾರ ಆಕಾಶ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಆಗಮಿಸಿಕೊಳ್ಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಆಕಾಶ್. ಆಡಿದ ಎಲ್ಲ ಬಾಲ್ಗಳನ್ನು ಆಕಾಶ ಎತ್ತರಕ್ಕೆ ಚಿಮ್ಮಿಸಿ ತಂಡಕ್ಕೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಕಾಶ್. ಈ ಒಂದು ವಿನ್ನಿಂಗ್ ಶಾಟ್ಸ್ ಅನ್ನು ಹೊಡೆದಿರುವ ಆಕಾಶಿಗೆ ರಂಗಸ್ವಾಮಿ ಅವರಿಂದ ಒಂದು ಎನರ್ಜಿ ಡ್ರಿಂಕ್ ಮಾಂಸ